ಕುಮಟಾ ತಾಲೂಕಿನ ಲುಕ್ಕೇರಿಯ ದೇವರಪೊಳೆಯಲ್ಲಿ ಶಿಥಿಲಗೊಂಡ ಕಾರ್ಲೆಂಡ್ ಒಡ್ಡನ್ನು ಸಂಬಂಧಪಟ್ಟ ಅಧಿಕಾರಿಗಳು ದುರಸ್ತಿಪಡಿಸದ ಕಾರಣ ಸ್ಥಳೀಯ ರೈತರು ಶ್ರಮದಾನದ ಮೂಲಕವೇ ಕಾರ್ಲೆಂಡ್ ಒಡ್ಡನ್ನು ದುರಸ್ತಿಪಡಿಸಿಕೊಳ್ಳುವ ಮೂಲಕ ಲಜ್ಜೆಗೆಟ್ಟ ಜನಪ್ರತಿನಿಧಿಗಳಿಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ಹೌದು, ಕುಮಟಾ ತಾಲೂಕಿನ ಹೆಗಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಲುಕ್ಕೇರಿಯ ದೇವರಪೊಳೆಯಲ್ಲಿ ನೂರಾರು ರೈತರು ಕೃಷಿ ಕಾರ್ಯ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಈ ಭಾಗದಲ್ಲಿ ಕೃಷಿ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಕಾರ್ಲೆಂಡ್ ಒಡ್ಡು ಶಿಥಿಲಗೊಂಡಿದ್ದರಿಂದ ಮಳೆಗಾಲದಲ್ಲಿ ಕೃಷಿ ಪ್ರದೇಶ ಸಂಪೂರ್ಣ ಜಲಾವೃತಗೊಂಡರೆ ಬೇಸಿಗೆಯಲ್ಲಿ ಉಪ್ಪು ನೀರು ಕೃಷಿ ಪ್ರದೇಶಕ್ಕೆ ನುಗ್ಗಿ ರೈತಾಪಿ ಕೆಲಸ ಮಾಡಲಾಗದೆ ಕೃಷಿಕರು ತೊಂದರೆ ಅನುಭವಿಸುವಂತಾಗಿದೆ. ಹಾಗಾಗಿ ಹದಗೆಟ್ಟ ಕಾರ್ಲೆಂಡ್ ಒಡ್ಡನ್ನು ದುರಸ್ತಿ ಮಾಡಿಕೊಡಿ ಎಂದು ಸ್ಥಳೀಯ ರೈತರು ಹಲವು ಬಾರಿ ಸಣ್ಣ ನೀರಾವರಿ ಇಲಾಖೆಗೆ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೂ ತಂದಿದ್ದಾರೆ. ಅಲ್ಲದೆ ಜನಪ್ರತಿನಿಧಿಗಳ ಗಮನಕ್ಕೂ ತಂದು ಕಾರ್ಲೆಂಡ್ ಒಡ್ಡನ್ನು ದುರಸ್ತಿ ಮಾಡಿಕೊಡಿ ಎಂದು ವಿನಂತಿಸಿದ್ದಾರೆ. ಯಾವ ಅಧಿಕಾರಿ ಎಷ್ಟು ಬಾರಿ ಮನವಿ ಕೊಟ್ಟರೂ ಜನಪ್ರತಿನಿಧಿಗಳ ಬಳಿ ಬೇಡಿಕೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ. ಬರೀ ಓಟಿಗಾಗಿ ಮಾತ್ರ ನಮ್ಮಂತ ರೈತರ ಮನೆ ಬಾಗಿಲಿಗೆ ಬರುವ ಜನಪ್ರತಿನಿಧಿಗಳು ಈಗ ನಮ್ಮ ಸಂಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಸ್ಥಳೀಯ ರೈತರೆಲ್ಲ ಒಗ್ಗೂಡಿಕೊಂಡು ತಮಗೆ ಎದುರಾದ ಸಂಕಷ್ಟವನ್ನ ತಾವೇ ಪರಿಹರಿಸಿಕೊಳ್ಳಬೇಕೆಂಬ ದೃಢ ಸಂಕಲ್ಪ ಮಾಡಿ ಶ್ರಮದಾನದ ಮೂಲಕವೇ ಕಾರ್ಲೆಂಡ್ ಒಡ್ಡು ದುರಸ್ತಿ ಮಾಡಲು ಮುಂದಾಗಿದ್ದಾರೆ. ಜೆಸಿಬಿ ಮೂಲಕ ಕೊಚ್ಚಿ ಹೋದ ಜಾಗದಲ್ಲಿ ಒಡ್ಡು ಕಟ್ಟುವ ಕಾಮಗಾರಿಯನ್ನ ಆರಂಭಿಸುವ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಲಜ್ಜೆಗೆಟ್ಟ ಜನಪ್ರತಿನಿಧಿಗಳಿಗೆ ಶೆಡ್ಡು ಹೊಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಸುಸಜ್ಜಿತ ಕಾರ್ಲೆಂಡ್ ನಿರ್ಮಿಸಿಕೊಡದಿದ್ದರೆ ಹೋರಾಟದ ಹಾದಿ ತುಳಿಯುವುದು ಅನಿವಾರ್ಯವಾಗುತ್ತದೆ ಎಂದು ಕೆಲ ರೈತರು ಎಚ್ಚರಿಸಿದ್ದಾರೆ. ಒಂದು ತೀರ್ಮಾನಕ್ಕೆ ಬಂದು ಏನು ಕಟ್ಟನ್ನು ನಾವು ಈ ಹಿಂದಿಂದು ಸರ್ಕಾರದ ಪ್ರತಿನಿಧಿಗಳಲ್ಲಿ ಅಥವಾ ಸರ್ಕಾರಿ ಅಧಿಕಾರಿಗಳಲ್ಲಿ ಭಾಳಷ್ಟು ಬಾರಿ ಬೇಡಿಕೆ ಇಟ್ಟರೂ ಸಹ ಯಾವುದೇ ಒಂದು ವ್ಯವಸ್ಥೆ ನಮಗೆ ಆಗದೇ ಇದ್ದ ಕಾರಣ, ಅದರಲ್ಲೂ ಮಳೆಗಾಲದಲ್ಲೂ ಸಹ ನೀರು ಹರಿದು ಮತ್ತು ಬೇಸಿಗೆಯಲ್ಲೂ ಸಹ ಉಪ್ಪು ನೀರು ಗದ್ದೆಗೆ ಬಂದು ಗದ್ದೆ ಪರಿಸ್ಥಿತಿ ನೋಡಿದ್ರೆ ಕಾಣ್ತಾ ಇದೆ ಇಲ್ಲಿ ಯಾವ ರೀತಿ ಆಗಿದೆ ಹೇಳಿ. ಬೆಳೆ ಎಲ್ಲ ನಾಶವಾದ ಕಾರಣ ನಾವೇ ಒಕ್ಕಟ್ಟಾಗಿ ನಮ್ಮ ಹಣದಲ್ಲೇ ನಾವು ಈ ಥರ ಒಂದು ಕಾರ್ಲೆಂಡ್ ಕಟ್ಟನ್ನು ಹಾಕೊಳ್ಳುವ ಉದ್ದೇಶದಿಂದ ಇವತ್ತಿನಿಂದ ಕಾಮಗಾರಿ ಪ್ರಾರಂಭಿಸಿದ್ದೇವೆ. ಮುಂದಿನ ದಿನಗಳಲ್ಲಾದರೂ ಸರ್ಕಾರ ನಮಗೆ ಕೈ ಜೋಡಿಸಿ ಒಳ್ಳೆಯ ಒಂದು ಕಾರ್ಲೆಂಡ್ ಸ್ಕೀಮ್ ವ್ಯವಸ್ಥೆ ಮಾಡಿಕೊಳ್ಳಿ ಹೇಳಿ ನಾವು ಆ ಸರ್ಕಾರದ ಹತ್ರ ಕೇಳ್ಕೊಳ್ತೀವಿ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.